ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಮನೆ ಹಿರೇಕುಳಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿ ನಿವೃತ್ತಿ ಪಡೆದಂತ ಶಿಕ್ಷಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಆರಾಮ ಚೆನ್ನಾಗಿದೆ ದೇವ್ರ ದಯೆಯಿಂದ. ನಿವೃತ್ತಿ ಆದ್ರೂ ಮೇಲೆ ಹೇಗಿದೆ ಜೀವನ? ನಿವೃತ್ತಿ ಆದ್ಮೇಲೆ ಸ್ವಲ್ಪ ಕಷ್ಟನೇ, ಯಾಕೆಂತಂದ್ರೆ ಬರೀ ಟೈಮ್ ಪಾಸ್ ಮಾಡ್ಬೇಕಾಗತ್ತೆ. ಆದ್ರೂ ನಾವು ಸುಮ್ಮನೆ ಇರೋದಿಲ್ಲ. ನಾನು ಕೈಯಲ್ಲಿ ಕಸುಬಿದೆ, ಗಣಪತಿ ವಿಗ್ರಹ ಮಾಡ್ತೇನೆ, ಡ್ರಾಯಿಂಗ್ ಮಾಡ್ತೇನೆ. ಕೆಲವು ಮಕ್ಕಳೆಲ್ಲ ಹೇಳಿಸ್ಕೊಳ್ಳೋಕೆ ಬರ್ತಾರೆ, ಇವತ್ತಿಗೂ ನಾನು ಹೇಳ್ಕೊಡ್ತಾ ಇರ್ತೀನಿ. ಕ್ಲೇ ಮಾಡಲಿಂಗ್ ಮಾಡೋ ಟೈಮ್ನಲ್ಲಿ ಹೇಳ್ಕೊಡ್ತೀನಿ, ಡ್ರಾಯಿಂಗ್ ಮಾಡೋ ಟೈಮ್ನಲ್ಲಿ ಹೇಳ್ಕೊಡ್ತೀನಿ. ಯಾವ ಮಕ್ಕಳಿಗೆ ಇಲ್ಲ ಅಂತ ಹೇಳಲ್ಲ. ಅವ್ನು ಹಾಬಿ, ನನ್ನ ಸರ್ವಿಸ್ನಲ್ಲೇ ಹಾಬಿ ಆಗಿದೆ. ಚೆನ್ನಾಗಿದೆ ನೋಡು ಜೀವನ. ಈಗ ಸರ್ವಿಸ್ ನನಗೆ ಮುಗಿಸಿದ್ದೆ ಗೊತ್ತಾಗಿಲ್ಲ. ನಾನು ಮೊದಲು ಶಾಲಾ ಮಾತೆಯಾಗಿ ಇಲ್ಲಿ ಗಡಿಕಲ್ಲಿಗೆ ಅಪಾಯಿಂಟ್ ಆಗಿ ಬಂದೆ. ಇಲ್ಲಿನ ಸಾಮಾನ್ಯ 24 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿಂದ ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಟ್ರಾನ್ಸ್ಫರ್ ಆಗೋದೆ. ನನ್ನ ಹಾಬಿ ಏನಂದರೆ, ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಆಮೇಲೆ ನಾನೀಗ ಭಜನಾ ಕ್ಲಾಸ್ ಮಾಡ್ತಿದ್ದೀನಿ, ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತೀನಿ. ಗಣಪತಿ ವಿಗ್ರಹಕ್ಕೆ ಇದ್ದಾಗ, ಹಬ್ಬಗಳಿದ್ದಾಗ ನಾನು ಅಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಕೊಡ್ತೇನೆ. ಮತ್ತು ನನಗೆ ಏನಂದರೆ, ಮಹಿಳೆಯರಿಗೆ ಸಂಘ ಜೀವಿ ನಾನು. ಮಹಿಳೆಯರನ್ನ ಒಟ್ಟುಗೂಡಿಸೋದು, ಅವರಿಗೆ ಒಂದು ಭಜನೆ ಅಂದರೆ ಏನು ಅಂತ ಹೇಳಿಬಿಟ್ಟು ನಾನು ಅವರಿಗೆ ವಿವರಿಸ್ಬಿಟ್ಟು, ನಾನು ಹಾಡುಗಳ ಮೂಲಕ ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಹಾಡುಗಳನ್ನು ಇವ್ರಿಗೆ ಹೇಳ್ಕೊಡ್ತೇನೆ. ಅವ್ರು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಹೀಗೆ ನನ್ನ ನಿವೃತ್ತಿ ಜೀವನ ಕಳೀತಾ ಇದೆ. ಖುಷಿಯಿಂದ ಇದ್ದೀನಿ. 98ರಲ್ಲಿ ರಿಟೈರ್ಡ್ ಆದವರು ಮನೆಗೆ ಹೋದ ತಕ್ಷಣನೇ ನಾ ಏನ್ ಮಾಡ್ಬಿಟ್ಟೆ, ಒಂದು ಮಕ್ಕಳಿಗೆ ಒಂದು ಬೋರ್ಡಿಂಗ್ ತೆಗೆದೆ. ಬೋರ್ಡಿಂಗ್ ಅಲ್ಲಿ ಸಾಧಾರಣ 28 ಮಕ್ಕಳು ಇರ್ತಿದ್ರು ಫಾರ್ ಇಯರ್. ಆಮೇಲೆ ಅವರಿಗೆ ಅಂದ್ರೆ LKG ಮಕ್ಕಳಿಂದ PU ವರೆಗೂ ಇರ್ತಿದ್ರು, ಡಿಗ್ರಿವರೆಗೂ ಇರ್ತಿದ್ರು. ಅದಕ್ಕೆ LKG ಮಕ್ಕಳಿಗೆಲ್ಲ ಏನು ಸೇವೆ ಮಾಡಬೇಕು ಅಂತ ಗೊತ್ತಲ್ಲ. ಅವರನ್ನ ತಾಯಿ ಅಂತೇನೆ ಪೋಷಣೆ ಮಾಡಿ ಅವ್ರಿಗೆ ಸ್ನಾನ ಮಾಡಿಸೋದು, ಲಿಟರ್ನಿಗೆ ಕರ್ಕೊಂಡು ಹೋಗೋದು, ಎಲ್ಲ ಸೇವೆನೂ ಮಾಡಬೇಕಾಗಿತ್ತು. ಅದನ್ನ ಬಿಡುವಿಲ್ಲದೆ ಮಾಡಿಬಿಟ್ಟೆ. ಆಮೇಲೆ ಕೊರೋನಾ ಬಂತಲ್ಲ, ಕೊರೋನಾ ಬಂದ ತಕ್ಷಣನೇ ನಾನು ಸ್ಟಾಪ್ ಮಾಡಿಬಿಟ್ಟೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಪುಟ್ಟ ಪಾಪು ಬಂತು. ಆ ಪಾಪು ಎಲ್ಲಾದ್ರೂ ಹೆಚ್ಚು ಕಡೆ ಭಾಳ ವರ್ಷದ ಮೇಲೆ ಮಗು ಬಂದ್ಬಿಡ್ತು. ಅದಕ್ಕೋಸ್ಕರನೇ ಅದನ್ನ ಕೊರೋನಾ ಬಂದ ತಕ್ಷಣ ಸ್ಟಾಪ್ ಮಾಡಿ ಈಗ ರೆಸ್ಟ್. ಆ ಕಾಲದಲ್ಲಿ ಇಷ್ಟು ಮೊಬೈಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇರಲಿಲ್ಲ. ಸೊ ಹಾಗಾಗಿ ಅವ್ರು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಹೇಗಿತ್ತು, ಮಕ್ಕಳು ಎಲ್ಲ ಹೇಗಿದ್ರು, ಅದೆಲ್ಲ ಕೇಳಕ್ ಒಂಥರ ಕ್ಯೂರಿಯಾಸಿಟಿ ಇದೆ. ಅದನ್ನ ಆಮೇಲೆ ಕೇಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಿವೃತ್ತ ಜೀವನದ ಬಗ್ಗೆ ಕೇಳಿದೆ. ಮೇಡಮ್, ನಿಮ್ಮ ವೃತ್ತಿ ಜೀವನ ಹೇಗಿತ್ತು? ಬಂಗಾರ ಟೀಚರ್ ಅನ್ನ ಕೊಟ್ಟು ಶಾಲೆಗೆ ದುಡಿಬೇಕು ಅನ್ನೋದೊಂದು ಮನೋಭಾವ ನನಗಿತ್ತು. ಹಗಲೆಲ್ಲ ಪಾಠ ಮಾಡಿದ್ರೆ 4 ಗಂಟೆಗಳಿಗೆ ಅವ್ರಿಗೆ ಕಲೆ, ನಾಟಕ ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಇವ್ರ ಜೊತೆಗೆ ಇವರು ಹಾಡು ಹೇಳೋದು, ನಾನು ಕುಣಿಯೋದು, ಡ್ಯಾನ್ಸ್ ಮಾಡೋದು ಅವ್ರಿಗೆ ಹೇಳ್ಕೊಡ್ತಿದ್ರು. ಸಾಧಾರಣ ನಾವು ಸ್ಕೂಲ್ ಬಿಟ್ಟು ಹೋಗುವಾಗ ಹೋಗಿ ಕಾಫಿ ಕುಡಿದು ಬಂದು ಅಂದರೆ 6:30-7 ಗಂಟೆ ಆಗ್ತಿತ್ತು ಮಕ್ಕಳಿಗೆ ಹೇಳ್ಕೊಡೋದು. ಅದನ್ನ ಹೇಳ್ಕೊಟ್ಟು ಒಳ್ಳೊಳ್ಳೆ ನಾಟಕ ಮಾಡ್ತಿದ್ರು. 7ನೇ ಕ್ಲಾಸಿನ ಮಕ್ಕಳಿಗೆ ರಕ್ತಾಕ್ಷಿ ನಾಟಕ ಮಾಡ್ತಿದ್ರು. ಸತ್ಯ ಹರಿಶ್ಚಂದ್ರ, ಚಂದ್ರಹಾಸ ಇವರಿಗೆ ಅದನ್ನೆಲ್ಲ ಮಾಡಿಸ್ತಿದ್ರು. ಹೀಗೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಟೀಚರ್. ಶಾಲೆನೂ ಮನೇಲಿ ಏನು ಕೆಲಸ ಇರ್ಲಿಲ್ಲ. ಮನೇಲಿ ಊಟ ಮಾಡೋದು, ಅಡುಗೆ ಮಾಡೋದು, ಅದು ಯಾವಾಗಲೂ ಬೆಳಿಗ್ಗೆ ಮಾಡಿ ಇಟ್ಕೊಟ್ಬಿಡ್ತೀವಿ. 9 ಕ್ಲಾಸಿಗೆ ಬಂದ್ರೆ ನಾವು ರಾತ್ರಿ 7 ಗಂಟೆವರೆಗೂ ಮಕ್ಕಳ ಜೊತೆಗೆ ಇಟ್ಬಿಟ್ಟು ಸಂತೋಷವಾಗಿ ಕಾಲ ಕಳೆದಿದ್ವಿ. ಅದನ್ನು ಇವತ್ತು ಗುರುತಿಸಿದ್ದಾರೆ ಮೇಡಮ್, ಅದು ನನ್ನನ್ನು ಅದನ್ನು ಗುರುತಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಈ ವೃತ್ತಿ ಇದೆ ನೋಡಿ, ಶಿಕ್ಷಕರ ವೃತ್ತಿ, ಇದರಷ್ಟು ದೇವರ ಕೆಲಸ ಇದು. ದೇವರ ಕೆಲಸ. ಅನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ನಾವು ಯಾವತ್ತೂ ವಂಚನೆ ಮಾಡಿಲ್ಲ ಮೇಡಮ್. ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ನೋಡಿದೆ. ರತ್ನಮ್ಮ ಟೀಚರು, ಎಲ್ಲಾ ವಿದ್ಯಾರ್ಥಿಗಳ ನೆಚ್ಚಿನ ಟೀಚರ್ ರತ್ನಮ್ಮ ಟೀಚರ್. ನಾನು ಅನ್ಕೊಂತಿದ್ದೆ ಇವ್ರು ನೋಡ್ಬೇಕು ಅಂತ. ಇವತ್ತು ಇವ್ರ ಎದುರುಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೇಡಮ್, ನೀವು ಸ್ಟೇಜಿಗೆ ಹೋದ ತಕ್ಷಣ ನಿಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ತುಂಬಾ ಹೆಮ್ಮೆಯಿಂದ ಇದ್ರು. ಏನನ್ಸುತ್ತೆ ನೋಡಿದಾಗ? ಸಂತೋಷ. ಆಸ್ತಿ ಮಾಡಿದ್ ನನಗೆ ತೃಪ್ತಿ ಆಗಲಿಲ್ಲ, ಮನೆ ಮಾಡಿದ್ದೀನಿ ತೃಪ್ತಿ ಆಗಲಿಲ್ಲ. ಈ ಸಂತೋಷ, ಈ ಆಸ್ತಿ ದುಡ್ದಿದ್ದೀನಲ್ಲ, ಇದರಷ್ಟು ಸಂತೋಷ ಎಂದಿಗೂ ಬರಲಿಲ್ಲ ಮೇಡಮ್. ಬಹಳ ಸಂತೋಷ ಆಯ್ತು. ಚೆನ್ನಾಗಿತ್ತು. ಈಗ ನಮ್ಮ ಈ 3 ಗುರುಗಳಿಂದ ನಾನು ಕಲ್ತಿರೋದು.
ಅವ್ರು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ನಂತರ ನಾವು ಈ ಕೃಷಿಕಕ್ಕೆ ಬಂದಿದ್ದೀವಿ. ಮತ್ತೆ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿಯಲ್ಲಿದೆ. ಆದ್ರೆ ನಮ್ಮ ಊರಿನ ಗಡಿಕಲ್ ಊರಿನಂತ ಆಲೆಮನೆ ಶಾಲೆ ಇವತ್ತಿಗೂ ಕೂಡ 110ನೇ ವರ್ಷದ ಸಂಭ್ರಮಾಚರಣೆ ಶತಮಾನೋತ್ಸವನ್ನ ಸಂಭ್ರಮಿಸ್ತಾ ಇದ್ದಾರೆ. ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾರೆ. ಆದ್ರೆ ನವೆಂಬರ್ನಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವನ್ನ ಮಾಡ್ತೇವೆ. ಆ ತಿಂಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಆಮೇಲೆ ನಾವು ಕನ್ನಡನ ಮರ್ತೇ ಬಿಡ್ತೀವಿ. ನಾನು ಹೇಳೋದು ಒಂದೇ, ಕನ್ನಡ ಭಾಷೆ ಹೃದಯದಲ್ಲಿರ್ಲಿ. ಇವತ್ತು ಸರ್ಕಾರಿ ಶಾಲೆ ಶತಮಾನೋತ್ಸವವನ್ನು ಆಚರಿಸ್ತಾ ಇದೀವಿ. ಹೇಗೆ ಅನಿಸ್ತಾ ಇದೆ? ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಶಾಲೆಗೂ ಸರ್ಕಾರಿ ಶಾಲೆಗೆ ಕನ್ನಡ ಶಾಲೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥ ಜನರು ಇಲ್ಲೇ ತಿಳ್ಕೊಬೇಕು. ಇವತ್ತು ಕನ್ನಡ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳು ಬೇಕಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗಾಗಿದ್ದಾರೆ, ಹೊರದೇಶದಲ್ಲೆಲ್ಲ ಇದ್ದಾರೆ, ಡಾಕ್ಟರ್, ಇಂಜಿನಿಯರ್, ರಾಜಕಾರಣದಲ್ಲೆಲ್ಲ ಇದ್ದಾರೆ. ಇವತ್ತು ಮನೆಯಲ್ಲಿ ಇಂಗ್ಲೀಷ್ ನನ್ನ ಮಕ್ಕಳು ಇಂಗ್ಲೀಷ್ ಓದ್ತಾವಂತ ಒಂದು ಹೆಮ್ಮೆ ಪಡ್ತಾರೆ ಅವ್ರದ್ದು ತಾಯಿ ತಂದೆ. ಆದರೆ ಕನ್ನಡದಲ್ಲಿ ಏನು ಅಂತ ಕೇಳಿದ್ರು ಏನು ಗೊತ್ತಿಲ್ಲ. ಹಾಗಿರುವಾಗ ನಾವು ನಮ್ಮ ಜನ ಇಂಗ್ಲೀಷ್ ಮೀಡಿಯಮ್ ಅಂತ ಇಂಗ್ಲೀಷ್ ಶಾಲೆಗೆ ಕಳಿಸ್ತಾ ಕೂತ್ಕೊಂಡ್ರು. ಮುಂದೆ ನಮ್ಮ ಕಥೆ ಏನಾಗಬೇಕು? ನಮ್ಮ ಮಕ್ಕಳ ಒಂದು ಇದು ಹಾಳಾಗೋಗ್ಬಿಡುತ್ತೆ ನೇಚರ್. ಈ ಮನೇಲಿ ಯಾವುದೇ ಒಂದು ವಸ್ತು ನನ್ನ ಮನೇಲಿ ನಮ್ಮ ಹುಡುಗನೇ ಒಂದು ಮಗು ಓದ್ತಾ ಇದೆ, ಇನ್ನು 2ನೇ ಕ್ಲಾಸು, ಏನಾರು ಒಂದು ವಸ್ತು ಹೇಳಿದ್ರೆ ಅದು ಎಂಥದ್ದು ಅಂತ ಕೇಳ್ತಾರೆ. ಅದು ಕಣ್ಣಲ್ಲಿ ನೋಡ್ತಿರ್ತಾರೆ. ಆ ಥರಕ್ಕೆ ಆಗಬಾರ್ದು. ಅದಕ್ಕೋಸ್ಕರವಾಗಿ ಯಾರೇ ಆಗಲಿ ಕನ್ನಡ ಶಾಲೆಗೂ ಸೇರಿಸಿ ಮಕ್ಕಳನ್ನ ಓದಿಸಿದ್ರೆ, ಅವಕ್ಕೆ ಪ್ರೋತ್ಸಾಹ ಕೊಟ್ಟರೆ ಇಂಗ್ಲೀಷ್ ಶಾಲೆಗಿಂತ ಹೆಚ್ಚಾಗಿ ಕಲಿತೇವೆ. ಮತ್ತು ಇಂಗ್ಲೀಷ್ ಕಲಿಬಾರ್ದು ಅಂತ ಏನಿಲ್ಲ. 7ನೇ ಕ್ಲಾಸ್ನವರಿಗಾದ್ರೂ ಕನ್ನಡ ಕಲಿಯಲೇಬೇಕು. ಆಮೇಲೆ ಬೇಕಾದ್ರೆ ಇಂಗ್ಲೀಷ್ ಕಲಿಸ್ಕೊಂಡಿರ್ಬೇಕು. ಏನಂದ್ರೆ ಈಗಿನ ಒಂದು ಈ ಜಾಬ್ ಅಂತ ಇದೆಯಲ್ಲ, ಕನ್ನಡ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಜಾಬ್ ಅಂದ ತಕ್ಷಣ ಯಾವ ಮೀಡಿಯಂ ಅಲ್ಲಿ ಇದೆ? ಕನ್ನಡ ಮೀಡಿಯಂ. ಏನೋ ಒಂಥರ ಅಸಡ್ಡೆ ಬಂದು ಹೋಗಿದೆ, ಹೌದಾ? ಹಾಗಾಗಿ ಈಗ ಮಕ್ಕಳು ಮನೇಲಿ ಕನ್ನಡ ಮಾತಾಡಿ ಅಂದ್ರೆ ತಾಯಂದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಹೌದಾ? ಅವ್ರೇನ್ ಮಾಡ್ತಾರೆ, ಸ್ಕೂಲಿಗೆ ಹೋದ ತಕ್ಷಣ ಕಮಿನ್, ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾರೆ ಅಷ್ಟೇ ಹೊರತು ನಮಸ್ತೆ ಟೀಚರ್, ಬರ್ಬೋದಾ ಟೀಚರ್. ಈ ಕನ್ನಡದಲ್ಲಿ ಬೇಕಾದಷ್ಟು ಪದಗಳಿದಾವೆ ಆದ್ರೆ ಇಂಗ್ಲೀಷಲ್ಲಿ ಒಂದೇ ಒಂದು ಪದ, ಹೌದಾ? ಅದೊಂದೇ ಪದನ ಕಲಿತಾರೆ. ಕನ್ನಡದಲ್ಲಿ ನಾವು ಬೇಕಾದಷ್ಟು ಪದಗಳು ಅರ್ಥ ಇದೆಯಲ್ಲ, ಅದರಲ್ಲಿ ಅರ್ಥಕೋಶದಲ್ಲಿ ನೋಡ್ರಿ ಒಂದು ಪದಕ್ಕೆ 100 ಅರ್ಥಗಳು ಇರ್ತವೆ. ಆದ್ರೆ ಇಂಗ್ಲೀಷಲ್ಲಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಮಕ್ಕಳು ಇಂಗ್ಲೀಷ್ ಒಂದೇ ಅಷ್ಟೇ ಮಾತಾಡೋದವರು. ಅದಕ್ಕೆ ತಾಯಂದ್ರಿಗೆ ಹೇಳ್ತೀನಿ ನಾನು, ಮಾತಾಡಿ ಕನ್ನಡ, ಇಂಗ್ಲೀಷ್ ಮಾತಾಡಿ. ಬೇಕು ಇಂಗ್ಲೀಷ್, ಈಗಿನ ವ್ಯವಹಾರಕ್ಕೆ ಇಂಗ್ಲೀಷ್ ಬೇಕೇ ಬೇಕು, ಇಲ್ಲ ಅಂತಿಲ್ಲ. ಮಕ್ಕಳು ಮನೆಗೆ ಬಂದಾಗ ಅವ್ರಿಗೆ ಕನ್ನಡದಲ್ಲಿ ಮಾತಾಡಿಸ್ಲಿ, ಹೌದಾ? ಕನ್ನಡ ಅಭಿಮಾನ ಬೆಳೆಸ್ಬೇಕು. ನಾವು ಒಂದೇ ಮಾತಿಲ್ಲ, ಸರ್ಕಾರ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡ್ತಾರೆ. ಇಂಗ್ಲಿಷ್ ಮೇಡಮ್ ಅವರನ್ನು ಕೊಟ್ಟಿಲ್ಲ, ಕನ್ನಡ ಈ ಗೆಸ್ಟ್ ಟೀಚರ್ ಅಂತ ತಗೊಂಡಿರ್ತಾರೆ, ಅವ್ರಿಗೆ ಟ್ರೈನಿಂಗ್ ಆಗಿರಲ್ಲ ಮೇಡಮ್ ಅವರೇ. ಆ ಟ್ರೈನಿಂಗ್ ಆಗದೆ ಇರೋದ್ರಿಂದ ಪಾಠ ಮಾಡುವ ಮೆಥಡ್ ಗೊತ್ತಿಲ್ಲ. ಇಂಗ್ಲೀಷ್ನಲ್ಲಿ ಪಾಠ ಮಾಡ್ತಾರೆ, ಕನ್ನಡದೆಲ್ಲ ಅರ್ಥ ಹೇಳ್ತಾರೆ. ಅವ್ರಿಗೆ ಇಂಗ್ಲೀಷ್ನಲ್ಲೇ ಮಾತಾಡಿ ಇಂಗ್ಲೀಷ್ನಲ್ಲೇ ಹೇಳಿದ್ರೆ ಇಂಗ್ಲೀಷ್ ಅರ್ಥ ಆಗ್ತಿತ್ತು. ಅದು ಇಲ್ಲ, ಇದು ಇಲ್ಲ ಆಗುತ್ತೆ. ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಓಪನ್ ಆಗಿದೆ. ಓಪನ್ ಆದರೆ ಇಂಗ್ಲೀಷ್ ಪಾಠ ಮಾಡುವ ಟೀಚರ್ನ ಕಳಿಸ್ಬೇಕು. ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳ್ತೀನಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.